ಕೆಲವೇ ಹೊತ್ತಿನಲ್ಲಿ ನ್ಯಾಯಾಲಯದ ಮುಂದೆ ಬಿಕ್ಲು ಶಿವ ಕೊಲೆ ಪ್ರಕರಣದ 5ನೇ ಆರೋಪಿ ಭೈರತಿ ಬಸವರಾಜ್ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸುತ್ತಾರೆ. ಕಸ್ಟಡಿಯೋ ಜೈಲೋ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. 42ನೇ ಎಸಿಜೆಎಂ ಕೋರ್ಟ್ ಮುಂದೆ ಭೈರತಿ ಹಾಜರುಪಡಿಸೋದಕ್ಕೆ ಸಿಐಡಿ ಅಧಿಕಾರಿಗಳ ತಂಡ ಕರೆದುಕೊಂಡು ಹೋಗ್ತಾ ಇದೆ. ಇದು ನಿನ್ನೆಯ ದೃಶ್ಯ. ಇದು ಟರ್ಮಿನಲ್ 1 ಹಿಂಭಾಗದಿಂದ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇರೋ ದೃಶ್ಯ. ನಿನ್ನೆಯಿಂದಲೂ ಕೂಡ ಸಿಐಡಿ ಕಚೇರಿಯಲ್ಲೇ ಇದ್ರು. ಇವತ್ತು ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಈಗ ಅಲ್ಲಿಂದ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಕನಿಷ್ಠ 5 ದಿನ ವಿಚಾರಣೆಗೆ ಕೇಳೋದಕ್ಕೆ ಸಿಐಡಿ ಅಧಿಕಾರಿಗಳ ತಂಡ ಸಿದ್ಧತೆ ಮಾಡಿಕೊಂಡಿದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಒಂದು ರೊಟೀನ್ ಚೆಕಪ್ ಇರುತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ. ನಿನ್ನೆಯಿಂದ ಇವತ್ತಿನವರೆಗೆ ಸಿಐಡಿ ಕಚೇರಿಯಲ್ಲೇ ಇದ್ರು. ಏನೆಲ್ಲ ವಿಚಾರಣೆಗಳಾದವು ಈ ಸಂದರ್ಭದಲ್ಲಿ? ಮೆಡಿಕಲ್ ಟೆಸ್ಟ್ ಆಗಿದೆ, ಇನ್ನು ಕೆಲವೇ ಹೊತ್ತಿನಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಭಾವನಾ, ಈಗಾಗಲೇ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ ಅವರ ಬಂಧನ ಕೂಡ ಆಗಿರುವಂತದ್ದು. ಸಿಐಡಿ ಅಧಿಕಾರಿಗಳು ಅವರನ್ನ ಮೆಡಿಕಲ್ ಕೂಡ ಮಾಡ್ತಿದ್ದಾರೆ, ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು. ಈಗಾಗಲೇ ಇನ್ನು ಕೋರ್ಟ್ ನಲ್ಲಿ ಅವ್ರನ್ನ ಕಸ್ಟಡಿಗೆ ಕೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಬೇಕಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳಲ್ಲಿ ಅವರಿಂದ ನಾವು ಅವರನ್ನ ತನಿಖೆಗೆ ಒಳಪಡಿಸಬೇಕಾಗುತ್ತೆ. ಹಾಗೆ ಈ ಪ್ರಕರಣದಲ್ಲಿ ಉಳಿದಂತ ಆರೋಪಿಗಳಿಗೂ ಹಾಗೂ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಯಾವ ರೀತಿ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ನಾವು ತನಿಖೆಯನ್ನ ನಡೆಸಬೇಕಾಗುತ್ತೆ. ಹಾಗೆ ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ದಾಖಲು ಮಾಡ್ಕೊಳ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಗೆ ಅವ್ರನ್ನ ಕಸ್ಟಡಿಗೆ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಅವ್ರನ್ನ ಕಸ್ಟಡಿಗೆ ಕೊಡಬಹುದು ಅಥವಾ ಜೆಸಿಗೂ ಕೂಡ ಕಳಿಸಬಹುದು. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ಒಂದು ವಿಚಾರ ಆಗಿರುತ್ತೆ. ಹಾಗಾಗಿ ಒಂದೊಮ್ಮೆ ಅವರನ್ನ ಏನಾದ್ರೂ ಕಸ್ಟಡಿಗೆ ಕೊಟ್ರೆ ಆ ಸಂದರ್ಭದಲ್ಲಿ ಅವರನ್ನ ಮತ್ತೆ ವಿಚಾರಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈಗ ಏನು ಸಿಐಡಿ ಅಧಿಕಾರಿಗಳು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರಲ್ಲ, ಆ ಎಲ್ಲಾ ಒಂದು ಸಾಕ್ಷಿಗಳನ್ನ ಕೂಡ ಮುಂದಿಟ್ಟುಕೊಳ್ತಾರೆ. ಅನಂತರದಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಸ್ಪಷ್ಟವಾದಂತಹ ಒಂದು ಉತ್ತರವನ್ನ ಕೂಡ ಕೊಡ್ಬೇಕಾಗುತ್ತೆ. ಆದ್ರೆ ಅವರು ಅತಿ ಹೆಚ್ಚಿನದಾಗಿ ನಮ್ಗೆ ಗೊತ್ತಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಹೇಳುವಂತ ಒಂದು ಸಾಧ್ಯತೆಯೂ ಕೂಡ ಇದೆ. ಈಗಾಗಲೇ ಭೈರತಿ ಬಸವರಾಜ್ ಅವರ ವಿರುದ್ಧ ಸಿಐಡಿ ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸಿಕೊಂಡಿದೆ. ಹಾಗಾದ್ರೆ ಯಾವ್ಯಾವ ಸಾಕ್ಷಿಗಳನ್ನ ಸಂಗ್ರಹಿಸಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಂದು ಟವರ್ ಲೊಕೇಶನ್ ಅನ್ನ ಈಗಾಗಲೇ ಅವರು ತೆಗೆದುಕೊಂಡಿರ್ತಾರೆ. ಕಾಲ್ ರೆಕಾರ್ಡ್ಸ್, ಫೋನ್ ಕರೆಗಳ ಸಿಡಿಆರ್ ರಿಪೋರ್ಟ್, ಹಾಗೆ ಆರೋಪಿಗಳ ಜೊತೆ ಭೈರತಿ ಬಸವರಾಜ್ ಇರುವಂತಹ ಫೋಟೋಸ್ಗಳು ಕೂಡ ಇದಾವೆ. ಆ ನಿಟ್ಟಿನಲ್ಲಿ ಆ ಒಂದು ಫೋಟೋಸ್ ಗಳನ್ನ ಇಟ್ಟು ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ಕೊಲೆ ಪ್ರಕರಣದ ಬಗ್ಗೆ ಹಾಗಾದ್ರೆ ನಿಮ್ಗೆ ಮಾಹಿತಿ ಇರ್ಲಿಲ್ವಾ? ಮಾಹಿತಿ ಇಲ್ಲದೆ ಇದ್ರು ಕೂಡ ಈ ಎಲ್ಲ ಆರೋಪಿಗಳು ನಿಮ್ಮೊಂದಿಗೆ ತುಂಬಾ ನಿಕಟ ಸಂಪರ್ಕದಲ್ಲಿ ಹೇಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಸ್ಪಷ್ಟವಾದಂತಹ ಒಂದು ಉತ್ತರವನ್ನ ಕೊಡಬೇಕಾಗುತ್ತೆ. ಆದ್ರೆ ಅವರಿಗೂ ಕೂಡ ಅಂದ್ರೆ ಉತ್ತರವನ್ನ ಕೊಡದೇ ಇರ್ಲಿಕ್ಕೂ ಕೂಡ ಭೈರತಿ ಬಸವರಾಜ್ ಅವರಿಗೆ ಸಾಕಷ್ಟು ಅವಕಾಶಗಳಿರುತ್ತೆ. ಅವರು ಯಾವ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ಸಿಐಡಿ ಅಧಿಕಾರಿಗಳು ಮುಂದಿನ ಒಂದು ತನಿಖೆಯನ್ನ ಕೂಡ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗ ಸಿಐಡಿ ಕಲೆ ಹಾಕಿರುವಂತಹ ಸಾಕ್ಷಿಗಳ ಆಧಾರದ ಮೇಲೆಯೇ ಭೈರತಿ ಬಸವರಾಜ್ ಅವರನ್ನ ಪ್ರಶ್ನೆಯನ್ನ ಕೂಡ ಮಾಡಬೇಕಾಗುತ್ತೆ. ಅವರು ಕೊಡುವಂತಹ ಉತ್ತರಗಳ ಆಧಾರದ ಮೇಲೆ ಅವರ ಮುಂದಿನ ತನಿಖೆ ಕೂಡ ನಡೀತಾ ಹೋಗುತ್ತೆ. ಒಂದೊಮ್ಮೆ ಭೈರತಿ ಬಸವರಾಜ್ ಅವರು ನನಗೂ ಮತ್ತು ಈ ಕೊಲೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾನು ನೇರವಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಭಾಗಿಯಾಗಿಲ್ಲ, ಇಲ್ಲಿ ಬೇರೆಯವರು ಅಂದ್ರೆ ಉಳಿದ ಆರೋಪಿಗಳಿಂದರೆ ಅವ್ರು ನನಗೆ ಪರಿಚಯ ಇರಬಹುದು ಅಂತಾನು ಕೂಡ ಹೇಳ್ಬಹುದು, ಅಥವಾ ಅವರ ಒಂದು ಪರಿಚಯವೇ ನನಗೆ ಇಲ್ಲ ಅನ್ನೋದನ್ನ ಕೂಡ ಅವರು ಹೇಳುವಂತ ಒಂದು ಸಾಧ್ಯತೆ ಇರುತ್ತೆ. ಫೋಟೋಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ನಮ್ಮೊಂದಿಗೆ ಫೋಟೋವನ್ನು ತೆಗೆಸಿಕೊಳ್ತಾರೆ, ಅದನ್ನೆಲ್ಲ ಕೂಡ ನಾನು ಗಮನಿಸಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಕೂಡ ಅವರು ಹೇಳುವಂತ ಒಂದು ಸಾಧ್ಯತೆಯು ಕೂಡ ಇರುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಅವರು ದೇವಸ್ಥಾನಗಳಿಗೆ ಹೋದಂತಹ ಸಂದರ್ಭದಲ್ಲಿ ಮಾಡಿದಂತ ಪೂಜೆಯ ಸಂದರ್ಭದಲ್ಲಿ ಇದ್ದಂತ ಫೋಟೋಗಳು ಕೂಡ ಈಗಾಗಲೇ ಸಿಕ್ಕಿರೋದ್ರಿಂದಾಗಿ ಅದ್ರ ಬಗ್ಗೆ ಅವರು ಯಾವ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗ್ತಾ ಹೋಗುತ್ತೆ. ಆ ಒಂದು ಫೋಟೋಗೆ ಸಂಬಂಧಪಟ್ಟಂತೆ ಸಿಐಡಿ ಪರ್ಟಿಕ್ಯುಲರ್ ಆಗಿ ಪ್ರಶ್ನೆಯನ್ನ ಕೇಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ನೀವು ಅವರೊಂದಿಗೆ ದೇವಸ್ಥಾನಕ್ಕೆ ಹೋಗಿದ್ದೀರಾ, ಪೂಜೆಯಲ್ಲೂ ಕೂಡ ಭಾಗಿಯಾಗಿದ್ದೀರಾ, ಹಾಗೆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೂ ಮತ್ತು ಇವರಿಗೂ ಏನಾದ್ರೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಸವರಾಜ್ ಅವರು ಯಾವ ಒಂದು ಉತ್ತರವನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ಭಾವನಾ, ಓಕೆ, ಈಗ ಜನಪ್ರತಿನಿಧಿಯಾಗಿ ತುಂಬಾ ಜನ ಸುತ್ತಮುತ್ತ ಇರ್ತಾರೆ ಅನ್ನೋದೇನೋ ಹೌದು. ಆದ್ರೆ ಭೈರತಿ ಬಸವರಾಜ್ ಅವರಿಗೆ ಕಂಟಕವಾಗೋ ಸಾಕ್ಷ್ಯಗಳು ಮೇಲ್ನೋಟಕ್ಕೆ ಏನ್ ಕಂಡು ಬರ್ತಾ ಇದೆ ಪ್ರಜ್ವಲ್? ಭಾವನಾ, ಇಲ್ಲಿ ಪ್ರಮುಖವಾಗಿ ಸಿಡಿಆರ್ ರಿಪೋರ್ಟ್ ಆಗಿರ್ಬೋದು, ಹಾಗೆ ಟವರ್ ಡಂಪ್ ಆಗಿರ್ಬೋದು, ಇವೆರಡು ಕೂಡ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಂಕಷ್ಟವನ್ನು ತಂದೊಡ್ಡುವಂತ ಒಂದು ಸಾಧ್ಯತೆಯೂ ಕೂಡ ಇರುತ್ತೆ. ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ನೇರವಾಗಿ ಯಾವುದೇ ಒಂದು ಸ್ಪಾಟ್ ನಲ್ಲೂ ಕೂಡ ಅವರು ಇರಲಿಲ್ಲ. ಹಾಗಾಗಿ ನೇರವಾಗಿ ಅವರು ಭಾಗಿಯಾಗಿದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ಹೇಳುವಂತದ್ದು ಸಾಕಷ್ಟು ಕಷ್ಟ ಅಂತಾನೆ ಹೇಳ್ಬೋದು. ಇಲ್ಲಿ ಒಳಸಂಚು ಅಂದ್ರೆ ಅಪರಾಧಿಕ ಒಳಸಂಚು ಏನ್ ಬರುತ್ತೆ, ಆ ಒಂದು ಅಪರಾಧಿಕ ಒಳಸಂಚಿನ ಆಧಾರದ ಮೇಲೆ ಹಾಗಾದ್ರೆ ಇವ್ರನ್ನ ಬಂಧಿಸಿದ್ದೇ ಆಗಿದ್ರೆ ಅದಕ್ಕೆ
ಪೂರಕವಾದಂತಹ ಒಂದು ಸಾಕ್ಷಿಗಳನ್ನ ಕೂಡ ಈಗ ಸಿಐಡಿ ಕಲೆ ಹಾಕಬೇಕಾಗಿರುವಂತದ್ದು. ಈ ಹಿಂದೆ ಭಾರತೀನಗರ ಪೊಲೀಸರು ಕೂಡ ಈ ಬಗ್ಗೆ ವಿಚಾರಣೆಯನ್ನ ಕೂಡ ನಡೆಸಿದ್ರು. ಭಾರತೀನಗರ ಪೊಲೀಸರು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಅವರು ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಈ ಕೊಲೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದನ್ನ ಕೂಡ ಹೇಳಿದ್ರು. ಹಾಗೆ ವಿಚಾರಣೆ ಎದುರಿಸಿ ಬಂದ ನಂತರದಲ್ಲೂ ಕೂಡ ಮಾಧ್ಯಮಗಳೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಒಂದು ವಿಚಾರವನ್ನ ಹೇಳಿದ್ದಾರೆ, ನನಗೂ ಈ ಕೊಲೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಪೊಲೀಸರು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದೀನಿ ಅಂತ ಹೇಳಿರುವಂತದ್ದು. ಮತ್ತೊಂದು ಪ್ರಮುಖವಾದಂತಹ ಸಮಸ್ಯೆ ಯಾವುದು, ಅವರಿಗೆ ಎದುರಾಗುವಂತದ್ದು ಯಾವುದು ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಪೂಜೆಯಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಆರೋಪಿಗಳೊಂದಿಗೆ ಅವರು ದೇವಸ್ಥಾನದ ಪೂಜೆಯಲ್ಲಿ ಒಂದರಲ್ಲಿ ಭಾಗಿಯಾಗಿರ್ತಾರೆ. ಆ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗಿರುತ್ತೆ. ಇವರು ನಿಮ್ಮ ಆಪ್ತ ಬಳಗದಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವ್ ಯಾಕೆ ಹಾಗಾದ್ರೆ ಅವ್ರನ್ನ ಪೂಜೆಗೆ ಕರೆದುಕೊಂಡು ಹೋದ್ರಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಉತ್ತರ ಕೊಡುವಂತದ್ದೇನಿದೆ ಅದು ಕಷ್ಟ ಆಗ್ಬಹುದು. ಹಾಗೆ ಬೇರೆ ಒಂದು ವಿಚಾರಗಳಿಗೆ ಅಂದ್ರೆ ಈಗ ಒಂದು ಏನ್ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿತ್ತಲ್ಲ, ಆ ಒಂದು ಗಲಾಟೆ ಸಂದರ್ಭದಲ್ಲೂ ಕೂಡ ಇವರ ಹೆಸರು ಕೇಳಿ ಬಂದಿರುತ್ತೆ. ಆ ಒಂದು ಸಮಯದಲ್ಲಿ ಯಾವ್ದಾದ್ರು ಸಾಕ್ಷಿಗಳಿದೆಯಾ ಅನ್ನೋದನ್ನ ಕೂಡ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವ್ರಿಗೇನಾದ್ರೂ ಸಾಕ್ಷ್ಯ ಸಿಕ್ಕಿತ್ತು ಅನ್ನೋದೇ ಆಗಿದ್ರೆ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ರೀತಿಯ ಪ್ರಕರಣಗಳು ಆದಂತಹ ಸಂದರ್ಭದಲ್ಲಿ ಕೇವಲ ಒಂದು ಆಂಗಲ್ ನಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಆಂಗಲ್ ಗಳಿಂದ ತನಿಖೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೆ ಅವರ ಫ್ಯಾಮಿಲಿಯ ಸ್ಟೇಟ್ಮೆಂಟ್ ಅನ್ನ ಕೂಡ ರೆಕಾರ್ಡ್ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅವರ ತಾಯಿ ಆಗಿರ್ಬೋದು ಅಥವಾ ಅವರ ಸಂಬಂಧಿಕರು ಯಾವ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅನ್ನುವಂತ ಆಧಾರದ ಮೇಲೆ ಸಿಐಡಿ ಅಧಿಕಾರಿಗಳು ಮುಂದಿನ ಒಂದು ತನಿಖೆಯನ್ನ ಕೂಡ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಇಲ್ಲಿ ನೇರವಾಗಿ ಇವರು ಭಾಗಿಯಾಗಿದ್ದಾರಾ ಅಥವಾ ಪರೋಕ್ಷವಾಗಿ ಭಾಗಿಯಾಗಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಪರೋಕ್ಷವಾಗಿ ಭಾಗಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಫ್ಐಆರ್ ನಲ್ಲಿ ಇವರನ್ನ ಎಫ್ಐ ಆರೋಪಿಯನ್ನಾಗಿ ಮಾಡಿರುವಂತದ್ದು. ಒಂದೊಮ್ಮೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತಹ ಎಲ್ಲಾ ಸಾಕ್ಷ್ಯಗಳು ಕೂಡ ಸಿಕ್ಕಿದ್ದೇ ಆಗಿದ್ರೆ ಖಂಡಿತವಾಗಿಯೂ ಕೂಡ ಬೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತೆ. ಪ್ರಜ್ವಲ್, ಚಾಲೆಂಜಸ್ ಏನಿದೆ ಸಿಐಡಿ ಅಧಿಕಾರಿಗಳ ಮುಂದೆ ಇರೋ ಚಾಲೆಂಜಸ್ ಏನು? ಯಾಕೆಂದ್ರೆ ನೇರವಾಗಿ ಈಗ ಒಂದು ಗುಂಪು ಹೋಗಿದೆ, ಬಿಕ್ಲು ಶಿವನ ಹೊಡೆದಿದೆ, ಬಂದಿದೆ, ದೂರು ದಾಖಲಾಗಿದೆ, ಕೆಲವೊಂದು ಟವರ್ ಲೊಕೇಶನ್ ಸೇರಿದ ಹಾಗೆ ಕೆಲವೊಂದು ಸಾಕ್ಷ್ಯಗಳು ಇದೆ, ಹೌದು. ಆದ್ರೆ ಸಿಐಡಿ ಅಧಿಕಾರಿಗಳ ಮುಂದೆ ಇರುವ ಚಾಲೆಂಜ್ ಏನು? ಒಬ್ಬ ಜನಪ್ರತಿನಿಧಿ ಭಾವನ ಖಂಡಿತವಾಗಿಯೂ ಕೂಡ ಅವ್ರಿಗೆ ಇರುವಂತಹ ಚಾಲೆಂಜ್ ಏನು ಅಂತ ಹೇಳಿದ್ರೆ ಕೇವಲ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಒಬ್ಬ ಶಾಸಕರನ್ನ ಈಗಾಗಲೇ ಬಂದಿದ್ದಾರೆ. ಅದನ್ನ ಇಲ್ಲಿ ಪ್ರೂವ್ ಮಾಡುವಂತದ್ದೇನಿದೆ ಅದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಇನ್ನೊಂದು ಫೋಟೋಗಳಾಗಿರ್ಬೋದು. ಆ ಒಂದು ಆಧಾರದ ಮೇಲೆಯೇ ಅವರೀಗ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತದ್ದು. ಹಾಗೆ ಅದೇ ಆಧಾರದ ಮೇಲೆ ತನಿಖೆ ಕೂಡ ಹೋಗ್ತಾ ಇರುವಂತದ್ದು. ಇಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ಬೇರೆ ಯಾವುದೇ ರೀತಿಯ ಒಂದು ಸಾಕ್ಷ್ಯಗಳು ಕೂಡ ಇಲ್ಲ. ಕೇವಲ ಇರುವಂತದ್ದು ಟೆಕ್ನಿಕಲ್ ಎವಿಡೆನ್ಸ್ಗಳು. ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ನಾವು ಯಾವ ರೀತಿಯಲ್ಲಿ ಇವರು ಕೇಸನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇಲ್ಲಿ ಸಿಐಡಿ ಅಧಿಕಾರಿಗಳಿರುವಂತಹ ಪ್ರಮುಖವಾದಂತಹ ಚಾಲೆಂಜ್. ಕೇವಲ 2 ರಿಂದ 3 ಸಾಕ್ಷಿಗಳನ್ನ ಇಟ್ಕೊಂಡು ಹಾಗಾದ್ರೆ ಇದರಲ್ಲಿ ಓರ್ವನನ್ನ ಆರೋಪಿಯನ್ನಾಗಿ ಇವರು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದೇ ಪ್ರಮುಖವಾದಂತಹ ಒಂದು ಪ್ರಶ್ನೆ ಆಗ್ತಾ ಇರುವಂತದ್ದು. ಸದ್ಯ ಸಿಐಡಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಶ್ನೆ ಏನಿದೆ ಇದು ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಕರಣಕ್ಕೆ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ಪ್ರಮುಖವಾಗಿ ಅವರಿಗೆ ಈಗ ಸಿಕ್ಕಿರುವಂತಹ ಎವಿಡೆನ್ಸ್ ಗಳೇನು, ಒಂದು ಟವರ್ ಲೊಕೇಶನ್ ಆಗಿರ್ಬೋದು, ಹಾಗೆ ಸಿಡಿಆರ್ ರಿಪೋರ್ಟ್ ಆಗಿರ್ಬೋದು, ಹಾಗೆ ಇತರೆ ಆರೋಪಿಗಳು ಬೈರತಿ ಬಸವರಾಜ್ ಅವರೊಂದಿಗೆ ಸಂಪರ್ಕವನ್ನು ಹೊಂದಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸಿಕ್ಕಿದೆ. ಆದ್ರೆ ಕೊಲೆಯಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಪರಾಧಿಕ ಒಳಸಂಚು ಇವರೇನಾದ್ರೂ ಸಂಚನ್ನ ರೂಪಿಸಿದ್ದಾರೆ ಆರೋಪಿಗಳೊಂದಿಗೆ ಸೇರಿ ಅನ್ನೋದಕ್ಕೂ ಕೂಡ ಇಲ್ಲಿ ಸಾಕ್ಷಿಯನ್ನ ಕಲೆ ಹಾಕಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಈ ಒಂದು ಪ್ರಕರಣ ಏನಿದೆ ಇದು ನ್ಯಾಯಾಲಯದಲ್ಲಿ ಅವರಿಗೆ ಶಿಕ್ಷೆಯನ್ನ ಕೊಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದಂತಹ ಪಕ್ಷದಲ್ಲಿ ಅವರಿಗೆ ಶಿಕ್ಷೆಯನ್ನ ಕೊಡಿಸಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗೋದಿಲ್ಲ. ಈಗ ಏನು ಈಗ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಈಗಾಗಲೇ ಅವ್ರನ್ನ ಹಾಜರುಪಡಿಸಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಅವರ ಕಡೆ ವಕೀಲರು ಇದೇ ಪ್ರಶ್ನೆಯನ್ನ ಮಾಡ್ತಾರೆ. ಕೇವಲ ಒಂದು 3-4 ಸಾಕ್ಷಿಗಳನ್ನ, ಅದು ಕೂಡ ನೇರವಾಗಿಲ್ಲ ಪರೋಕ್ಷವಾದಂತಹ ಸಾಕ್ಷಿಗಳನ್ನ ಇಟ್ಕೊಂಡು ನೀವು ಹೇಗೆ ಇವ್ರನ್ನ ಬಂಧಿಸ್ತೀರಿ, ಇವರಿಗೆ ಜಾಮೀನನ್ನ ಕೊಡಬೇಕು ಅನ್ನುವಂತಹ ಒಂದು ವಾದವನ್ನ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇದಕ್ಕೆ ಇವರು ಜನಪ್ರತಿನಿಧಿ ಆಗಿರೋದ್ರಿಂದಾಗಿ ಇವರು ತಲೆಮರೆಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡೋದಿಲ್ಲ. ಅವರು ಖಂಡಿತವಾಗಿಯೂ ಕೂಡ ಎಲ್ಲಾ ಒಂದು ವಿಚಾರಣೆಗೆ ಸಹಕಾರವನ್ನ ಕೊಡ್ತಾರೆ. ಹಾಗಾಗಿ ಅವರಿಗೆ ಬೇಲನ್ನ ಕೊಡಬೇಕು ಅನ್ನುವಂತ ಒಂದು ವಾದವನ್ನ ಕೂಡ ಬೈರತಿ ಬಸವರಾಜ್ ಅವರ ಪರವಾದಂತಹ ವಕೀಲರು ಮಾಡ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ಸಿಐಡಿ ಕೂಡ ಅದಕ್ಕೆ ಪ್ರಬಲವಾದಂತಹ ಒಂದು ವಾದವನ್ನ ಮಂಡಿಸಬೇಕಾಗುತ್ತೆ. ಇರುವಂತಹ ಸಾಕ್ಷ್ಯಗಳನ್ನ ಕೋರ್ಟ್ಗೆ ಮನವರಿಕೆಯನ್ನ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೂ ಕೂಡ ಹೆಚ್ಚಿನ ಸಾಕ್ಷಿಗಳನ್ನ ನಾವು ಸಂಗ್ರಹಿಸಬೇಕಾಗಿದೆ. ಇಲ್ಲಿವರೆಗೂ ಕೂಡ ಅವರು ಬಂದಂತಹ ಸಂದರ್ಭದಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿಲ್ಲ. ಅವರಿಂದ ನಾವು ಸಮರ್ಪಕವಾದಂತಹ ಉತ್ತರವನ್ನ ಕೊಡಬೇಕು ಅಂತ ಹೇಳಿದ್ರೆ ಅವರನ್ನ ನೀವು ಕಸ್ಟಡಿಗೆ ಕೊಡಬೇಕಾಗುತ್ತೆ. ಕಸ್ಟಡಿಗೆ ಕೊಟ್ಟಂತ ಸಂದರ್ಭದಲ್ಲಿ ನಾವು ಅವರ ವಿಚಾರಣೆಯನ್ನ ನಡೆಸಬಹುದು ಅನ್ನೋದನ್ನ ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಅನಂತರದಲ್ಲಿ ಅವರನ್ನ ಕಸ್ಟಡಿಗೆ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಧನ್ಯವಾದ ಪ್ರಜ್ವಲ್. ನ್ಯಾಯಾಧೀಶರ ಮುಂದೆ ಭೈರತಿ ಬಸವರಾಜ್ ಹಾಜರಾಗಿದ್ದಾರೆ. ಜೈಲೋ ಕಸ್ಟಡಿಯೋ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಕೋರ್ಟಿಗೆ ಹೋಗ್ತಾ ಇರೋ ವಿಜುವಲ್ ನೀವೀಗ ನೋಡ್ತಾ ಇದ್ದೀರಿ. ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇರೋ ವಿಜುವಲ್ ನೀವೀಗ ನೋಡ್ತಾ ಇದ್ದೀರಿ. ಎಸಿಜೆಎಂ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ.
ನೆಟ್ವರ್ಕ್ ಪ್ರಸ್ತುತಿ.